ರೇವಣ್ಣ ಹೇಳ್ತಾ ಇದ್ರು ತನಿಖೆ ಆಗಲಿ ಅಂತ ಹೇಳ್ತಾ ಇದ್ರು. ಆದರೆ ಮಹಿಳಾ ಆಯೋಗ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ ಇದೊಂದು ಹೈ ಪ್ರೊಫೈಲ್ ಕೇಸು, ಇದರ ತನಿಖೆ ಒಂದು ರೀತಿಯಲ್ಲಿ ಸವಾಲು ಅನ್ನುವಂಥದ್ದು ಅಷ್ಟು ಸುಲಭ ಇಲ್ಲ ಅನ್ನುವಂಥ ಅಭಿಪ್ರಾಯ ಮಹಿಳಾ ಆಯೋಗದಿಂದ ವ್ಯಕ್ತ ಆಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಇದು. ತನಿಖೆ ಮಾಡೋದೇ ದೊಡ್ಡ ಚಾಲೆಂಜ್ ಅಂತ ಸಾಕಷ್ಟು ಸೂಕ್ಷ್ಮ ಒಳನೋಟಗಳಿದ್ದಾವೆ ಇದರಲ್ಲಿ. ಅಷ್ಟು ಸುಲಭ ಇಲ್ಲ, ಯಾಕಂತಂದ್ರೆ ಸಂತ್ರಸ್ತೆಯರು ಬಂದು ಸೊಸೈಟಿ ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ ಯಾರು ಬೇಡ ಅಂತ ಹಿಡ್ಕೊಂಡ್ರಿ. ಇದೆಲ್ಲ ನಮ್ಮ ಕುಟುಂಬಕ್ಕೆ 40 ವರ್ಷದಿಂದ COD ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ ಮಹಿಳಾ ಸರ್. ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ. ಅದಕ್ಕೆ ನನಗೇನು ನೋಡಿ ಸರ್, ಈ ಥರ ಈಗ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ದಯಮಾಡಿ ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಪಾರ್ಟಿ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆ ಬತ್ತು. ಈಗ ದೇವೇಗೌಡರ ಬಗ್ಗೆ ಏನಾದರೂ ಮಾತಾಡಿದ್ರೆ ಅವರು ದೇವೇಗೌಡ ಹತ್ರ ಕೇಳಿ ಸರ್. ಬರಲ್ಲ ಸರ್. ಇದಿಷ್ಟು ರೇವಣ್ಣ ಅವರ ಹೇಳಿಕೆ. ತನಿಖೆ ಆಗಲಿ, ತನಿಖೆ ಆದಮೇಲೆ ಎಲ್ಲ ಹೊರಗಡೆ ಬರಲಿ ಅನ್ನೋದು ರೇವಣ್ಣ ಅವರ ಹೇಳಿಕೆ. ಉಚ್ಚಾಟನೆ ವಿಚಾರ ದೇವೇಗೌಡರಿಗೆ ಬಿಟ್ಟಿದ್ದು, ಅವ್ರನ್ನೇ ಕೇಳಿ ಅನ್ನೋ ಮಾತನ್ನು ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ಸರ್, ಈಗ ಅವ್ರು SIT ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ ಯಾರು ಬೇಡ ಅಂತ ಹಿಡ್ಕೊಂಡ್ರಿ. ಇದೆಲ್ಲ ನಮ್ಮ ಕುಟುಂಬಕ್ಕೆ 40 ವರ್ಷದಿಂದ COD ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ ಮಹಿಳಾ ಸರ್. ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ. ಅದಕ್ಕೆ ನನಗೇನು ನೋಡಿ ಸರ್, ಈ ಥರ ಈಗ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ ಸರ್. ಈಗ ಅವ್ರು SIT ನೇಮಕ ಮಾಡಿದ್ದಾರೆ. ನೋಡಿ, ರೇವಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇ ತಡ ತನಿಖೆ ಮಾಡಲಿ ಯಾರು ಬೇಡ ಅಂದ್ರು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದರ ಜೊತೆಗೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ರೀತಿ ತಟಸ್ಥ ನಿಲುವನ್ನು ಅವರು ಪ್ರದರ್ಶನ ಮಾಡಿದ್ದಾರೆ ರೇವಣ್ಣ ಅವರು. ದೇವೇಗೌಡರ ಬಗ್ಗೆ ಏನಾದರೂ ಮಾತಾಡಿದ್ರ? ಉಚ್ಚಾಟನೆ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ, ಒತ್ತಡಗಳು ಕೇಳಿ ಬರ್ತಾ ಇವೆ ಅಂದ ತಕ್ಷಣ ಪಾರ್ಟಿ ನಿರ್ಧಾರ ತೆಗೆದುಕೊಳ್ಳುತ್ತೆ, ಪಾರ್ಟಿ ಏನು ಮಾಡುತ್ತೆ ಮಾಡಲಿ ಅನ್ನೋಂಥ ಮಾತನ್ನ ಕೂಡ ರೇವಣ್ಣ ಅವರು ಹೇಳಿದರು. ಪ್ರಜ್ವಲ್ ಅವ್ರ ಕೇಸ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಕೇಸ್ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಈಗ ಅವ್ರು SIT ನೇಮಕ ಮಾಡಿದ್ದಾರೆ. ತನಿಖೆ ಮಾಡಿಸ್ಲಿ ಯಾರು ಬೇಡ ಅಂತ ಹಿಡ್ಕೊಂಡ್ರಿ. ಇದೆಲ್ಲ ನಮ್ಮ ಕುಟುಂಬಕ್ಕೆ 40 ವರ್ಷದಿಂದ COD ಲೋಕಾಯುಕ್ತ ಎಲ್ಲ ನಡೆಸಿರುವಂಥದ್ದು. ಇವೆಲ್ಲ ನಾವು ಎದುರಿಸೋಕೆ ರೆಡಿ. ಅದ್ರ ಬಗ್ಗೆ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಸರ್? ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ ಮಹಿಳಾ ಸರ್. ಅದೆಲ್ಲ ತನಿಖೆ ಮಾಡಲಿ ಸರ್, ನಾವು ಬೇಡ ಅಂತ. ತನಿಖೆ ಮಾಡಿ ಏನೈತೆ ಮಾಡಲಿ. ಅದಕ್ಕೆ ನನಗೇನು ನೋಡಿ ಸರ್, ಈ ಥರ ಈಗ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ದಯಮಾಡಿ ಉಚ್ಚಾಟನೆ ಮಾಡಬೇಕು ಅಂತ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಪಾರ್ಟಿ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆ ಬದ್ಧ. ಈಗ ದೇವೇಗೌಡರ ಬಗ್ಗೆ ಏನಾದರೂ ಮಾತಾಡಿದ್ರೆ? ಅವರು ದೇವೇಗೌಡ ಹತ್ರ ಕೇಳಿ ಸರ್. ಬರಲ್ಲ ಸರ್. ಇದಿಷ್ಟು ರೇವಣ್ಣ ಅವರ ಹೇಳಿಕೆ. ತನಿಖೆ ಆಗಲಿ, ತನಿಖೆ ಆದಮೇಲೆ ಎಲ್ಲ ಹೊರಗಡೆ ಬರಲಿ ಅನ್ನೋದು ರೇವಣ್ಣ ಅವರ ಹೇಳಿಕೆ. ಉಚ್ಚಾಟನೆ ವಿಚಾರ ದೇವೇಗೌಡರಿಗೆ ಬಿಟ್ಟಿದ್ದು, ಅವ್ರನ್ನೇ ಕೇಳಿ ಅನ್ನೋ ಮಾತನ್ನು ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ನಮ್ಮ ಜೊತೆ ರೇವಣ್ಣ ಇದ್ದಾರೆ. ಸರ್, ಪ್ರಜ್ವಲ್ ಅವ್ರ ಕೇಸ್ ನಾವೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೇವೆ. ಉಚ್ಚಾಟನೆ ಬಗ್ಗೆ ಪಕ್ಷದ ನಿರ್ಧಾರವೇ ಅಂತಿಮ. ಎಲ್ಲೂ ಹೋಗಿಲ್ಲ, ನಾವು ಇಲ್ಲೇ ಇದ್ದೇವೆ ಅನ್ನುವಂಥ